ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದಲ್ಲಿರುವ ಜನನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಂಗಮರಳ್ಳಿ ಸುಕ್ಷೇತ್ರದ ಪರಮ ಪೂಜ್ಯರಾದ ದಂಡಗುಂಟಪ್ರತನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೆರವೇರಿಸಿದರು. ನಂತರ ಮಾತನಾಡಿದ PDO N ರಾಮಣ್ಣವರು, ವಿದ್ಯಾರ್ಥಿಗಳು ನಿರಂತರ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಶಿಕ್ಷಣ ಮನುಷ್ಯನ ಬದುಕಿಗೆ ಶಕ್ತಿ ಇದ್ದಂತೆ. ಹೀಗಾಗಿ ಉತ್ತಮ ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕಂತಂದು ಹೇಳಿದರು. ಅದೇ ರೀತಿಯಾಗಿ ಮಾತನಾಡಿದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಮಾರುತಿ ಅವರು, ವಿದ್ಯಾರ್ಥಿಗಳು ಸತತ ಓದು, ನಿರಂತರ ಪರಿಶ್ರಮದಿಂದ ಯಶಸ್ಸು ಸಾಧ್ಯ ಎಂದು ಹೇಳಿದರು. ನಂತರ ಮಾತನಾಡಿದ ಮಸ್ಕಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್ರವರು, ಉತ್ತಮ ಗುರಿ ಉದ್ದೇಶಗಳನ್ನು ಸಾಧಿಸಬೇಕಾದರೆ ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕಂತಂದು ಮಂಜುನಾಥ್ ಮುಖ್ಯ ಗುರುಗಳು ಹೇಳಿದರು. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ವಹಿಸಿ ಮಾತನಾಡಿದ ಪ್ರಾಚಾರ್ಯ ನಾಗೇಶ್ ಜಂಗಮರಳ್ಳಿಯವರು, ನಮ್ಮ ಕಾಲೇಜು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಅತ್ಯುತ್ತಮವಿರತಕ್ಕಂಥ ಫಲಿತಾಂಶ, ಜೊತೆಗೆ ಕ್ರೀಡೆಯಲ್ಲಿ ಕೂಡ ಉತ್ತಮ ಸಾಧನೆ ಮಾಡಿ ಮುಂಚೂಣಿಯಲ್ಲಿರ್ತಕ್ಕಂಥ ಕಾಲೇಜಾಗಿದೆ. ಹೀಗಾಗಿ ಈ ಒಂದು ಗ್ರಾಮೀಣ ಭಾಗದ ಪ್ರತಿಭೆಗಳು ರಾಜ್ಯ ಮಟ್ಟದವರೆಗೂ ಅನಾವರಣಗೊಳಿಸಿದ್ದು ಈ ಒಂದು ಗ್ರಾಮೀಣ ಪ್ರತಿಭೆ ಕಾಲೇಜು. ಅದಕ್ಕೋಸ್ಕರ ತಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಕಾಲೇಜಿಗೆ ತಾವೆಲ್ಲರೂ ಸಹಕರಿಸಬೇಕಂತಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಗೌರವ ಅಧ್ಯಕ್ಷರಾದ ಲಿಂಗರಾಜ್ ಪಾಟೀಲ್ ಜಂಗಮರಳ್ಳಿ, ಮುಖ್ಯ ಗುರುಗಳಾದ ಸುಭಾಷ್ ಸಿಂಗ್ ಆಚಾರ್ಯ, ಅರವಿಂದ್ ಪಾಟೀಲ್, ಹನುಮಂತರಾವ್ ದೇಸಾಯಿ, ಉಪನ್ಯಾಸಕರಾದ ಸಿದ್ಧಾರ್ಥ್ ಪಾಟೀಲ್, ಮರಿಸ್ವಾಮಿ, ವೀರೇಶ್ ಜೆ, ಶ್ರೀಧರ್ ಗುಡಿ, ಯೂನಿಸ್ ಅಕ್ರಮ್, ಸಿದ್ದಪ್ಪ ಜಿ, ಅಮರೇಶ್ ಮತ್ತು ಇತರರು ಇದ್ದರು. ರೂಪದಲ್ಲಿ ಇಟ್ಟಿರ್ತಕ್ಕಂಥ ಹೆಸರು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಜನನಿ ತಾನೇ ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನೇ ಗುರು ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ. ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನು ಗುರು. ಈಗ ನೋಡಿ, ಈ ಜನನಿ ಅಂತಕ್ಕಂಥ ಕಾಲೇಜಲ್ಲಿ ಹೆಸರಲ್ಲೇ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು. ಅಂತ ಕಾಲೇಜಿನಲ್ಲಿ ನೀವೆಲ್ಲರೂ ವಿದ್ಯಾಭ್ಯಾಸನ ಪಡೆದಿದ್ದೀರಿ ಅಂತಂದ್ರೆ ಅದು ನಿಮ್ಮ ಪುಣ್ಯ ಅಂತೇಳಿ ಭಾವಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯ ರೂಪ ಆಗಿದ್ದು ರೂಪಿಸ್ಕೊಳ್ತಕ್ಕಂಥ ಮಾತಾಡ್ಬೇಕು. ಫಸ್ಟ್ ನಿಮ್ಗೆ ಹೇಳೋದು ನಾನು, ತಪ್ಪಿರ್ಲಿ ಒಪ್ಪಿರ್ಲಿ ಬಂದು ಮಾತಾಡಬೇಕಲ್ರಿ. ಯಾರು ನಿಮ್ಗೆ ಏನೂ ಮಾಡಲ್ಲ. ಎಲ್ಲರೂ ನೀವು ಇಲ್ಲಿ ಬಂದಿರಂದ್ರೆ ನಿಮ್ಗೆ ಏನಾದರೂ ಒಂದು ನಿಮ್ಮ ತಲೆಗೆ ಏನೋ ಒಂದು ಮಾಹಿತಿ ಅಂತ ಅಂದ್ರೇ ಇಲ್ಲಿ ಬರ್ತೀರಿ ನೀವು, ಇಲ್ಲ ಯಾರು ಬರಂಗಿಲ್ಲ. ಅದೇ ನೀವೇನಾದರೂ ಮಾತಾಡ್ಬೇಕಪ್ಪ ಅಂದರೆ ಮೊದಲು ಸ್ವಲ್ಪ ಪ್ರಿಪೇರ್ ಆಗಿ ಬರ್ರಿ. ಒಂದು ಎರಡೇ ಅಕ್ಷರ ಇರಲಿ, ಒಂದು ಎರಡೇ ಪ್ಯಾರ ಇರಲಿ, ಪ್ರಿಪೇರ್ ಆಗಿ ಬಂದರೆ ಇಲ್ಲಿ ಮಾತಾಡೋಕೆ ಭಾಳ ಈಸಿ ಆಗ್ತದೆ ನಿಮ್ಗೆ. ದೇವರು ಮಾಡಿದ ಕೊನೆತನಕ್ಕೆ ಅನ್ನುವಂಥ ಮಾತನ್ನು ಒಂದು ಹಿರಿಯರ ವಾಣಿಯನ್ನು ನಾವು ಕೇಳ್ತೀವಿ. ನಾವು ಮನುಷ್ಯ ಏನೆಲ್ಲ ಪ್ರಯತ್ನ ಮಾಡ್ತೀವಿ, 99% ನಾವು ಪ್ರಯತ್ನ ಮಾಡ್ತೀವಿ. ಕೊನೆಗೆ 1% ನಾವು ಏನು ಮಾಡ್ತೀವಿ ಅಂತಂದ್ರೆ ಸೋಲನ್ನು ತಪ್ಪುವಂಥ ಸಂದರ್ಭ ಬರ್ತದೆ. ಅಂಥ 1% ಸೋಲನ್ನು ಗೆಲುವಾಗಿ ಇವತ್ತು ನಿರ್ಮಾಣ ಮಾಡುವಂಥ ಶಕ್ತಿ ಇವತ್ತು ಯಾರಿಗಾದ್ರಿದ್ರೆ ಅದು ಜಂಗಮರಳ್ಳಿ ಸುಕ್ಷೇತ್ರದ ಗುರು ಚಂದೇಶ್ವರ ಆಶೀರ್ವಾದದ ಗುಂಡಪ್ರತನ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನಿನ್ನೆ ಮತ್ತು ಮೊನ್ನೆ ಅದರ ಸದುಪಯೋಗ ಮಾಡಿಕೊಳ್ಳತಕ್ಕಂಥ ಪಾಲಕರ ಗಮನಕ್ಕೆ ತಂದು ಅದಕ್ಕಾಗಿ ನಾನು ಭಾಳಷ್ಟು ಪರಿಶ್ರಮ ಪಟ್ಟೆ. ಇವತ್ತು ಅದು ಸಾರ್ಥಕ ಆಗಿದೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಇವತ್ತು ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚಿದ್ದಾರೆ. ನನಗೆ ಭಾಳ ಹೆಮ್ಮೆ ಆಗ್ತದೆ. ನಾನು ಪಟ್ಟಂಥ ಶ್ರಮ ಸಾರ್ಥಕ ಆಯಿತು. ನಿಜವಾಗಿ ಅಚ್ಚೆ ವರ್ಷ ನಮ್ಮ ಹಾಲಾಪುರ ಶಾಲೆಯಲ್ಲಿ ಓದಿ ಸುಜಾತ ತಂದೆ ಶೇಖರಪ್ಪ ಅನ್ನುವಂಥ ಹುಡುಗಿ ಈ ಶಾಲೆಯಲ್ಲಿ ಪ್ರಥಮವಾಗಿ ಬಂದದ್ದು. ನಿಜವಾಗಿ ಭಾಳ ಖುಷಿ ಆಯಿತು ನನಗೆ ಆ ಪೇಪರ್ದಲ್ಲಿ ನೋಡಿ. ನೀವು ಇದೇ ಒಂದು ವಿದ್ಯಾರ್ಥಿ ಹೇಳಿದ್ದು, ನಾವು ಆರ್ಟ್ಸ್ನಲ್ಲಿ ನಾವು ಈ ಸಲ ಪ್ರಥಮ ಬಂದೇ ಬರ್ತೀವಿ ಅಂತ. ಹಂಗೆ ಚಾಲೆಂಜ್ ಮಾಡಬೇಕು. ನಾನು ಪ್ರಥಮ ಬರಬೇಕು, ದ್ವಿತೀಯ ಬರಬೇಕು. ಇಲ್ಲಿ ಹಾಲಾಪುರದಲ್ಲಿ ಇರಬೇಕಾದದ್ದು, ಯಾಕಂದರೆ ಸರ್ ಹೇಳಿದಾಗೆ ಸುಮಾರು ಈ ಹಾಲಾಪುರ ಪಂಚಾಯತಿಗೆ ಸಾಕಷ್ಟು ಹಳ್ಳಿಗಳು ಬರುವುದರಿಂದ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ರು. ಯಾಕಂದರೆ ಇವತ್ತು ಭಾಳ ಮಾಡಿ ಹಳ್ಳಿಗಳಲ್ಲಿ ಹೇಗಿರ್ತಾರೆ ಅಂದರೆ ತಂದೆ ತಾಯಿಯ ಒಂದು ಉದ್ದೇಶ ಮುಂದೆ ಗುರು ಇರಬೇಕು. ಇಂದ
ಏನಿರಬೇಕು? ಗುರಿ ಇರಬೇಕು. ಅದರ ಜೊತೆಗೆ ನಾವು ಶಿಷ್ಯರ ಬಳಗ ಇದ್ದೀವಿ ಎಂಬುದು ನಾವು ಅರಿತುಕೊಂಡರು. ಯಾಕಂದ್ರೆ ನಮ್ಮ ಕಾಲೇಜು ಗ್ರಾಮೀಣ ಮಟ್ಟದಲ್ಲಿ ಇದ್ರೂ ಕೂಡ ಇಡೀ ರಾಜ್ಯ ಮಟ್ಟಕ್ಕೆ ಕೀರ್ತಿ ಪಾತ್ರವಿರ್ತಕ್ಕಂಥ ಏಕೈಕ ಸಂಸ್ಥೆ ಯಾವುದಂದ್ರೆ ನಿಜವಾಗಿರ್ತಕ್ಕಂಥ ನನ್ನ ಸಂಸ್ಥೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕದ್ದು. ಇವತ್ತು ಜನನಿ ಕಾಲೇಜು ಎಂಬುದು ಇಡೀ ರಾಜ್ಯ ಮಟ್ಟಕ್ಕೆ ಮುಟ್ಟಿದೆ ಅಂದ್ರೆ ಅದು ನನ್ನ ವಿದ್ಯಾರ್ಥಿಯ ಬಳಗ, ಅದೇ ಒಂದು ಆಸ್ತಿ. ನೋಡಿ, ರಾಜ್ಯ ಮಟ್ಟಕ್ಕೆ ಆಗಿ ನಮ್ಮ ಕಬಡ್ಡಿ, ಯಾಕಂದ್ರೆ